ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ವಲಯದಲ್ಲಿ ಒಂದಲ್ಲ ಒಂದು ಸುನಾಮಿ ಬೀಸ್ತಾನೆ ಇದೆ. ಕಳೆದ 2-3 ದಿನಗಳಿಂದ ಶಾಸಕರ ಅಸಮಾಧಾನದ ಹೊಗೆ ಆಡ್ತಾ ಇತ್ತು. ಈಗ ಬದಲಾವಣೆ ಸಮಯ ಬರುತ್ತೆ ಅನ್ನೋ ಸ್ಫೋಟಕ ಹೇಳಿಕೆ ಇಡೀ ಕಾಂಗ್ರೆಸ್ ಟೀಮ್ನಲ್ಲಿ ಜೋರು ಸದ್ದು ಮಾಡ್ತಾ ಇದೆ. ಹಲವು ದಿನಗಳಿಂದ ಸೈಲೆಂಟ್ ಆಗಿದ್ದ ಸಚಿವ ಕೆಎನ್ ರಾಜಣ್ಣ 2 ಮಹತ್ವದ ಸ್ಫೋಟಕ ಹೇಳಿಕೆಗಳನ್ನು ಸಿಡಿಸಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಸೆಪ್ಟೆಂಬರ್ ಬಳಿಕ ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿ. ಸಚಿವ ರಾಜಣ್ಣ ಸ್ಫೋಟಕ ಹೇಳಿಕೆ ಮರ್ಮ ಏನು? ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋ ಚರ್ಚೆ ಶುರುವಾಗಿದೆ. ಸಿಎಂ ಬದಲಾವಣೆ ಆಗಬಹುದು ಎನ್ನುವ ವಿಚಾರಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿದ್ದು, ಅದಕ್ಕೆ ಸದ್ಯ ಫುಲ್ ಸ್ಟಾಪ್ ಬಿದ್ದಿದೆ. ಹಲವು ಬಾರಿ ಮುಖ್ಯಮಂತ್ರಿ ಬದಲಾವಣೆ, ಪವರ್ ಶೇರಿಂಗ್ ವಿಚಾರವಾಗಿ ನೇರವಾಗಿ ಮಾತನಾಡಿದ್ರು ಕೆಎನ್ ರಾಜಣ್ಣ. ಈಗ 2 ಮಹತ್ವದ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ರಾಜಣ್ಣ ಆಡಿದ ಸೆಪ್ಟೆಂಬರ್ ಬಳಿಕ ರಾಜಕೀಯ ಕ್ರಾಂತಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಪವರ್ ಸೆಂಟರ್ ವಿಚಾರ ಹಲ್ಚಲ್ ಎಬ್ಬಿಸಿದೆ. ರಾಜಣ್ಣ ಮಾತುಗಳು ಕಾಂಗ್ರೆಸ್ ಮನೆಯಲ್ಲಿ ನಡೀತಾ ಇರುವಂತಹ ಪವರ್ ಶೇರಿಂಗ್ ಜಟಾಪಟಿ ಮತ್ತು ಸಚಿವ ಸಂಪುಟ ವಿಸ್ತರಣೆ ಪುನರ್ರಚನೆಯ ಮುನ್ಸೂಚನೆಯನ್ನ ನೀಡಿದಂತಿದೆ. ವಿಧಾನಸೌಧಕ್ಕೆ ಆಗಮಿಸಿದ ಸಚಿವರು ಸ್ಫೋಟಕ ಮಾಹಿತಿಯನ್ನ ಕೊಟ್ಟರು. 2013ರಲ್ಲಿದ್ದ ಸಿದ್ದರಾಮಯ್ಯ ಈಗಿಲ್ಲ ಅನ್ನೋದು ಸತ್ಯ. ಅವ್ರ ಪಕ್ಷದಲ್ಲೇ ಇವಾಗ ವಿಜಯೇಂದ್ರ ಅಶೋಕ್ ಅವ್ರು ದೆಹಲಿಗೆ ಹೋಗಿದ್ದಲ್ಲ, ಯಾಕೆ ಹೋಗಿದ್ರು? ಅವರಲ್ಲೂ ಬದಲಾವಣೆಗಳು ಇದಾವೆ ಅಂತ ಇದೆಯಲ್ಲ. ರಾಜಕಾರಣದಲ್ಲಿ ನಾನು ಮೊದಲೇ ಹೇಳ್ದೆ, ಇದು ನಿಂತ ನೀರಾಗೋದಿಲ್ಲ, ಹರಿತಕ್ಕಂಥ ನೀರು. ಆ ಹರಿತಕ್ಕಂಥ ಸಂದರ್ಭ ಹಾಗೇನೆ ರಾಜಕೀಯದಲ್ಲೂ ಕೂಡ ಏನೆಲ್ಲ ತೀರ್ಮಾನಗಳಾಗ್ತವೆ, ಆ ತೀರ್ಮಾನಗಳನ್ನು ಆಧರಿಸಿ ಮುಂದಿನ ಚಟುವಟಿಕೆಗಳು ನಡೀತವೆ. ಬದಲಾವಣೆ ಫಸ್ಟ್ ನೀವೆಲ್ಲ ಏನಂದ್ರೆ ಬದಲಾವಣೆ ಇಲ್ಲ ಅಂತ ಹೇಳಿ ಅಥವಾ ಐತೆ ಅಂತ ಹೇಳಿ ಅಂತ ನಿಮ್ ನಿರೀಕ್ಷೆ ಇರ್ಬೋದು. ಬದಲಾವಣೆಗಳು ಇರ್ಬೋದು, ಇಲ್ಲದೆ ಇರ್ಬೋದು, ಯಾವ್ದು ಇಲ್ಲದೆ ಎಲ್ಲರ ಅಂತಿಮ ತೀರ್ಮಾನ ಹೈಕಮಾಂಡ್ ಅವ್ರು ತೆಗೆದುಕೊಳ್ತಾರೆ. ಕಾಂಗ್ರೆಸ್ನಲ್ಲಿ ಹಲವು ಪವರ್ ಸೆಂಟರ್ಗಳಿವೆ. ಈ ಮಧ್ಯೆ ಸಚಿವ ರಾಜಣ್ಣ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಲ್ಲ ಎರಡಲ್ಲ ಹಲವು ಶಕ್ತಿ ಕೇಂದ್ರಗಳಿವೆ. 2013ರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಒಂದೇ ಪವರ್ ಸೆಂಟರ್, ಇದೀಗ ಡಿಸಿಎಂ ಅವರದ್ದು ಒಂದು ಪವರ್ ಸೆಂಟರ್. ಹೈಕಮಾಂಡ್ ಪವರ್ ಸೆಂಟರ್ಗಳಿವೆ. ಹೀಗಿರುವಾಗ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಪರೋಕ್ಷವಾಗಿ ಅಸಮಾಧಾನವನ್ನ ಹೊರಹಾಕಿದ್ರು. ವಾಸ್ತವಾಂಶ ನಿಮಗೆ ಹೇಳಿದ್ರೆ ನೀವು ಅರ್ಥ ಮಾಡ್ಕೊತೀರಿ ಅಂತ ಅನ್ಕೊಂಡಿದ್ದೀನಿ. 13ರಿಂದ 18 ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ರು, ಒಂದೇ ಪವರ್ ಸೆಂಟರ್ ಇದ್ದಿದ್ದು. ಆಗ ಡಾಕ್ಟರ್ ಜಿ ಪರಮೇಶ್ವರ್ ಅಧ್ಯಕ್ಷರಿದ್ರು, ಮತ್ತೆ ದಿನೇಶ್ ಗುಂಡೂರಾವ್ ಅವರು ಅಧ್ಯಕ್ಷರಿದ್ರು. ಅವರು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಹೊಂದಾಣಿಕೆಯಿಂದ ಎಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದ್ರು. ಈಗ ಪವರ್ ಸೆಂಟರು, ಅಧ್ಯಕ್ಷದೊಂದು ಪವರ್ ಸೆಂಟರ್ ಇದೆ, ಇವ್ರದೊಂದು ಪವರ್ ಸೆಂಟರ್ ಇದೆ, ದೆಹಲಿನಲ್ಲೂ ಒಂದು ಪವರ್ ಸೆಂಟರು. ನಮ್ಮನ್ನೆಲ್ಲರೂ ಕೂಡ ಸರಿದಾರಿಗೆ ತಗೊಂಡು ಹೋಗುವಂತ ಕೆಲಸ ದೆಹಲಿಯವರು ಮಾಡ್ತಿರ್ತಾರೆ, ಅದು ಒಂದು ಪವರ್ ಸೆಂಟರ್. ಹೀಗಾಗಿ ಪವರ್ ಸೆಂಟರ್ಗಳು ಹೆಚ್ಚೆಚ್ಚು ಆದಂಗೆ ಯಾವನೇ ಒಬ್ಬ ಮನುಷ್ಯ ಏಕಪಕ್ಷೀಯವಾಗಿ ತೀರ್ಮಾನ ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಆ ರೀತಿ ಇರೋದ್ರಿಂದ ಎಂಥವ್ರಿಗೂ ಕೂಡ ಕೆಲವೊಮ್ಮೆ ನಿರ್ಧಾರಗಳನ್ನು ತತ್ಕ್ಷಣ ತೆಗೆದುಕೊಳ್ಳೋದಕ್ಕೆ ತೊಂದರೆ ಆಗ್ತದೆ. ಭಾರಿ ಏನಿಲ್ಲ, ಸಣ್ಣ ಬದಲಾವಣೆ ನಿಶ್ಚಿತ. ಇನ್ನು ಬದಲಾವಣೆ ಸಮಯ ಬಂದಿದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಧ್ವನಿಗೂಡಿಸಿದ್ದಾರೆ. ಪಕ್ಷದಲ್ಲಿ ಭಾರಿ ಬದಲಾವಣೆ ಏನು ಆಗೋದಿಲ್ಲ, ಈ ತರ ಏನು ಅನ್ನಿಸ್ತಾ ಇಲ್ಲ. ಆದ್ರೆ ಭಾರಿ ಬದಲಾವಣೆ ಇಲ್ಲ, ಸ್ವಲ್ಪ ಬದಲಾವಣೆ ಆಗಬಹುದು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಸೆಪ್ಟೆಂಬರ್ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋ ಪರೋಕ್ಷ ಸುಳಿವನ್ನ ಕೊಟ್ಟಿದ್ದಾರೆ. ಆದರೆ ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಕೃಷ್ಣ ಬೈರೇಗೌಡ ಬದಲಾವಣೆ ಸಂಬಂಧ ನನಗೇನು ಗೊತ್ತಿಲ್ಲ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಅವ್ರವ್ರು ನೋಡಿ, ಪ್ರಜಾಪ್ರಭುತ್ವದಲ್ಲಿ ಸ್ವಾತಂತ್ರ್ಯ ಇದೆ ಎಲ್ಲರಿಗೂ ಅವ್ರವ್ರ ಅಭಿಪ್ರಾಯ ಹೇಳಲಿಕ್ಕೆ. ಅವ್ರವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ, ನಮ್ಮ ಕೆಲಸ ನಾವು ಮಾಡಬೇಕು ಅಷ್ಟೇ. ಇದೆಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲೂ ಕೂಡ ನಿಮಗೆ ಏನು ಸಿನಿಮಾದಲ್ಲಿ ಸ್ಕ್ರಿಪ್ಟ್ ಹಾಕಿ ಕೊಟ್ಟಂಗೆ ಇರೋದಿಲ್ಲ. ಇಲ್ಲಿ ಏಳು ಬೀಳು ಅಡುಕು ತೊಡಕುಗಳು ಇರ್ತವೆ. ಅದ್ರ ಮಧ್ಯೆ ಕೆಲಸ ಮಾಡೋದಕ್ಕೆ ಜನ ನಮ್ಮನ್ನು ಎಲೆಕ್ಟ್ ಮಾಡಿ ಕೂರಿಸಿರೋದು. ಮಾಡೋಣ. ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ನನಗೆ ಕಂದಾಯ ಇಲಾಖೆಯಲ್ಲಿ ಬದಲಾವಣೆ ಮಾಡೋದು ಒಂದು ಚೆನ್ನಾಗಿ ಗೊತ್ತಿದೆ. ಕಂದಾಯ ಇಲಾಖೆಯಲ್ಲಿ ಬದಲಾವಣೆ ಮಾಡೋಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನನ್ನ ಪಕ್ಷ ಹೇಳಿದೆ.
ಕಂದಾಯ ಇಲಾಖೆಯಲ್ಲಿ ಜನಪರವಾದಂಥ ಬದಲಾವಣೆ ಮಾಡ್ತಾ ಇದ್ದೇವೆ. ಅದು ನನಗೆ ಗೊತ್ತು. ಬೇರೆ ಬದಲಾವಣೆ ಬಗ್ಗೆ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಪವರ್ ಶೇರಿಂಗ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದ್ದು, ಆದರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆದ್ರೆ ಹಲವು ಘಟಾನುಘಟಿ ನಾಯಕರು ಸಾರಥ್ಯ ವಹಿಸಿಕೊಳ್ಳುವುದಕ್ಕೆ ರೇಸ್ನಲ್ಲಿದ್ದಾರೆ. ರಾಚಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.